ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಗೊತ್ತಿರ್ಬೋದು, ಶುಕ್ರವಾರ ಅಂದರೆ ಮಾರ್ಚ್ 8ನೇ ತಾರೀಕು ಶಿವರಾತ್ರಿ ಹಬ್ಬ ಇದೆ. ಆ ದಿನ ನಾವು ಶಿವನಿಗೆ ಇಷ್ಟವಾದ ನೈವೇದ್ಯವನ್ನು ಮಾಡಬೇಕಲ್ವಾ. ಹಾಗಾಗಿ ನಾನು ಶಿವನಿಗೆ ಇಷ್ಟವಾದ ಒಂದು ನೈವೇದ್ಯವನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದೇ ಸಿಹಿ ಅವಲಕ್ಕಿ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು, ಆಲೋಚನೆ ಮಾತ್ರ. ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಹಾಗೆಯೇ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಇದೇ ಈ ಪ್ರಪಂಚ ಎಂದು ಹೇಳುತ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಒಂದು 200 ಗ್ರಾಮಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾನು ಕ್ಲೀನಾಗಿ ಒಂದು 2-3 ಬಾರಿ ನೀರು ಹಾಕ್ಕೊಂಡು ತೊಳ್ಕೊತೀನಿ. ನೀವು ಒಂದು ಬೋಸಿಗೆ ಹಾಕ್ಕೊಂಡು ನೀವು ತೊಳ್ಕೊಬೋದು. ಇಲ್ಲ, ಈ ರೀತಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಒಂದು ತೂತು ಬೋಸಿಗೆ ಇಟ್ಕೊಂಡು ನಾನು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಈ ರೀತಿ ತೊಳ್ಕೊಳ್ಳಿ. ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ. ಅವಲಕ್ಕಿನ ಜಸ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಟರೆ ಸಾಕು. ಅದು ನೀರಿನ ಅಂಶ ಇರುತ್ತಲ್ಲ ಅವಲಕ್ಕಿಲಿ, ಅದರಲ್ಲೇ ಚೆನ್ನಾಗಿ ನೆಂದ್ಬಿಡುತ್ತೆ. ಸೊ ಇವಾಗ ತೊಳೆದಾಗಿದೆ. ಈಗ ನಾನು ಸ್ಟವ್ ಹಚ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ನಾನು ಸ್ಟವ್ನ ಕ್ಲೀನ್ ಮಾಡಿ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿ ಆ ನಂತರ ನೈವೇದ್ಯ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀವು ಹಬ್ಬದ ದಿನ ಮೊದಲು ನೀವು ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ. ಈಗ ನಾನು ಒಂದು ಪಾತ್ರೆನ ಇಟ್ಕೊಂಡೆ, ಸ್ಟವ್ ಹಚ್ಕೊಂಡು. ಇದಕ್ಕೆ ನಾನು ಫಸ್ಟು ಬೆಲ್ಲದ ಪೌಡರ್ನ ಹಾಕೋತಾ ಇದ್ದೀನಿ. ನಾನು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಕಲರು ನೋಡಿ ತುಂಬಾ ಚೆನ್ನಾಗಿದೆ. ನೀವು ಕೂಡ ಆರ್ಗಾನಿಕ್ ಬೆಲ್ಲ ತಗೊಂಡ್ರೆ ಬೆಸ್ಟು. ಇಲ್ಲ ಅಂದರೆ ಓಕೆ, ಅಚ್ಚು ಬೆಲ್ಲ ಬರುತ್ತಲ್ಲ, ಅವಲಕ್ಕಿಗೆ ಎಷ್ಟು ಅಳತೆ ಬೆಲ್ಲ ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಸೊ ನಾನು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಬೆಲ್ಲದ ಪೌಡರ್ನ. ಸ್ವಲ್ಪ ಅಂದರೆ 1 ಬಟ್ಲು ಬೆಲ್ಲದ ಪೌಡರ್ನ ತಗೊಂಡ್ರೆ 1/4 ಬಟ್ಲಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಚೆನ್ನಾಗಿ ಆ ಬೆಲ್ಲದ ಪುಡಿ ಕರಗೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಿ. ಇಲ್ಲಾಂದರೆ ತಳ ಹಿಡಿದ್ಬಿಟ್ರೆ ಕಷ್ಟ. ಇದನ್ನು ನೀವೇನು ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ. ಜಸ್ಟು ಇದು ಬೆಲ್ಲದ ಪುಡಿ ಕರಗಿದ್ರೆ ಸಾಕು. ನೋಡಿ, ಸಿರಪ್ ರೀತಿ ಕಾಣಿಸ್ತೈತೆ. ಸೊ ಇವಾಗ ಇದು ರೆಡಿಯಾಗಿದೆ ಈ ನೀರು. ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ಹಾಕೋಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಸೊ ಇದರೊಳಗಡೆ ಮಿಠಾಯಿ ಫ್ಲೇವರ್ ಬರುತ್ತೆ. ಕೊಬ್ಬರಿ ತುರಿನ ಹಾಕಿದ ತಕ್ಷಣವೇ ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ಎಷ್ಟು ಘಮ ಫ್ಲೇವರ್ ಬರುತ್ತೆ ಅಂದರೆ ಮಿಠಾಯಿ ಫ್ಲೇವರ್ ಬರುತ್ತೆ. ಬೆಲ್ಲದ ಪಾಕದೊಳಗಡೆ ಇದು ಚೆನ್ನಾಗಿ ಬೇಯಬೇಕು, ಯಾವುದು ಕೊಬ್ಬರಿಕಾಯಿ ತುರಿ. ಸೊ ಇವಾಗ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ನೀಟಾಗಿ ತೊಳೆದಿಟ್ಕೊಂಡಿದ್ನಲ್ಲ ಅವಲಕ್ಕಿನ, ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೋತೀನಿ. ಸೊ ನಾನು ಫಸ್ಟೇ ಹೇಳಿದ್ದೆ, ನೆನೆಸೋ ಅವಶ್ಯಕತೆ ಇಲ್ಲ. ಅವಲಕ್ಕಿನ ಕ್ಲೀನಾಗಿ ಒಂದು 2-3 ಬಾರಿ ನೀವು ತೊಳೆದಿಟ್ಕೊಂಡ್ರೆ ಸಾಕು. ಓಕೆ, ರೆಡಿ ಆಗುತ್ತೆ. ತೀರಾ ಅದನ್ನು ನೀವು ನೆನೆಸ್ತೀನಿ ಅಂದ್ಕೊಂಡು ಹೋದರೆ ಅದು ಫುಲ್ಲು ತೊಪ್ಪೆ ಥರ ಆಗಿಬಿಡುತ್ತೆ. ಅದು ಸಿಹಿ ಅವಲಕ್ಕಿ ಅನ್ಸ್ಕೊಳ್ಳಲ್ಲ, ಮುದ್ದೆ ಥರ ಆಗಿಬಿಡುತ್ತೆ. ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ. ನೈವೇದ್ಯ ಇಡ್ತೀವಿ ಅಂದರೆ ಸಿಹಿ ಅವಲಕ್ಕಿ ಅಂದರೆ ದೇವ್ರಿಗೆ ಇಡಬೇಕಾದ್ರೆ ತುಂಬ ಚೆನ್ನಾಗಿ ಮಾಡಬೇಕಲ್ವಾ. ಸೊ ಇವಾಗ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ನಲ್ಲ ಅವಲಕ್ಕಿನ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಬೆಲ್ಲದ ಪಾಕ ಆಗಿರೋದ್ರಿಂದ, ಅಂದರೆ ಪಾಕ ಅಂಟಂಟು ಥರ ಮಾಡ್ಕೋಬೇಡಿ. ಬೆಲ್ಲ ಕರಗಿದ್ರೆ ಸಾಕು. ಅದಕ್ಕೆ ನಾನು ಇವಾಗ ಅವಲಕ್ಕಿನ ಹಾಕೋತಾ ಇದ್ದೀನಿ, ನೆನೆಸಿರುವಂಥ ಅವಲಕ್ಕಿ. ಮತ್ತು ಜಜ್ಜಿ ಪುಡಿ ಮಾಡಿರುವಂತಹ ಏಲಕ್ಕಿನೂ ಕೂಡ ಹಾಕ್ಕೊಂಡೆ. ನೀವು ಪೌಡರ್ನೂ ಕೂಡ ಹಾಕೋಬೋದು, ಏಲಕ್ಕಿ ಪೌಡರ್ನ. ನನಗೆ ಇಷ್ಟ ಆಗಲ್ಲ. ಏಲಕ್ಕಿ ಒಂದು 4-5 ಚೂರು ಪೀಸ್ ಆದರೆ ಸಾಕು, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಲರೇ ಚೆಂದ ಅಲ್ವಾ. ಸಿಹಿ ಅವಲಕ್ಕಿ ಅಂದರೆ ಈ ಕಲರ್ ಇದ್ರೇ ಚೆನ್ನಾಗಿ ಕಾಣಿಸೋದು. ಸೊ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವಲಕ್ಕಿನೂ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಇನ್ನೊಂದು ಸ್ವಲ್ಪ ಮೆತ್ತೆ ಥರ ಹಾಕಬೇಕು. ಡೋಂಟ್ ವರಿ, ಈ ಬಿಸಿಗೆ ಅದು ಮೆತ್ತೆ ಆಗಿಬಿಡುತ್ತೆ. ಇನ್ನೂ ನಾವು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೋಬೇಕಲ್ವಾ, ಅಷ್ಟರಲ್ಲಿ ಒಂದು ಹದಕ್ಕೆ ಬರುತ್ತೆ ಯಾವುದು ಅವಲಕ್ಕಿ. ಸೊ ಇವಾಗ ಇದು ರೆಡಿಯಾಗಿದೆ ಸಿಹಿ ಅವಲಕ್ಕಿ. ಈಗ ಇದನ್ನು ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊತೀನಿ. ಕೆಳಗಡೆ ಇಳಿಸ್ಕೊಂಡು ಡ್ರೈ ಫ್ರೂಟ್ಸ್ನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಒಗ್ಗರಣೆ ಪ್ಯಾನ್ನ ತಗೋತೀನಿ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪನ ಇದರೊಳಗಡೆ ಹಾಕೋತೀನಿ. ಯಾವುದೇ ನೈವೇದ್ಯಕ್ಕೂ ಅಷ್ಟೇ ತುಪ್ಪ ಹಾಕಿದ್ರೇ ಚೆಂದ, ನೈವೇದ್ಯ ಹಂಚ್ಕೋಬೇಕು ಅಂದರೆ ಅಷ್ಟು ಚೆನ್ನಾಗಿರುತ್ತಲ್ವ. ಸೊ ಇವಾಗ ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕೋತೀನಿ. ನಾನಿವತ್ತು
ಉಂಡೆ ಗೋಡಂಬಿ ಅಂದರೆ ಪೀಸ್ ಗೋಡಂಬಿ ತಗೊಂಡಿಲ್ಲ, ಉಂಡೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಖರ್ಜೂರನೂ ಕೂಡ ಹಾಕಿ, ಒಣ ಖರ್ಜೂರನ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಬಾದಾಮಿ ಮತ್ತು ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದೀನಿ. ದ್ರಾಕ್ಷಿ ತುಪ್ಪನ ಕುಡ್ಕೊಂಡು ಬಬಲ್ಸ್ ಥರ ಬರುತ್ತೆ, ಅಂದರೆ ಉಂಡೆ ಉಂಡೆ ಥರ ಬರುತ್ತೆ. ಆ ರೀತಿ ಆದರೆ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಗೋಡಂಬಿನೂ ಕೂಡ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ. ಸೊ ಇವಾಗ ಫ್ರೈ ಆಗ್ತಾಯಿದೆ ನೋಡಿ. ದ್ರಾಕ್ಷಿನೂ ಕೂಡ ದಪ್ಪ ದಪ್ಪ ಆಗ್ತೈತೆ. ಈ ದ್ರಾಕ್ಷಿ ಸ್ವಲ್ಪ ದಪ್ಪ ದಪ್ಪ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸೊ ಇವಾಗ ರೆಡಿ ಆಗಿದೆ ನೋಡಿ. ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸಿಹಿ ಅವಲಕ್ಕಿನ ಅದರೊಳಗಡೆ ಹಾಕೋತಾ ಇದ್ದೀನಿ. ಸೊ ಇದಿಷ್ಟೇ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನಾನು ಕೊಬ್ಬರಿಕಾಯಿ ತುರಿನ ಮಿಕ್ಸ್ ಮಾಡ್ಕೊತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ತುರಿದಿರುವಂಥದ್ದು ಎಲ್ಲನೂ ಕೂಡ ಪೌಡರ್ನ ಇದರೊಳಗಡೆ ಹಾಕ್ಕೊಂಡೆ. ಲಾಸ್ಟಲ್ಲಿ ಕೊಬ್ಬರಿಕಾಯಿ ತುರಿನೂ ಇನ್ನೊಂದು ಸ್ವಲ್ಪ ಹಾಕೋತೀನಿ. ಯಾಕಂದರೆ ಇವಾಗ ಬೆಲ್ಲದ ಪಾಕದೊಳಗಡೆ ಬೇಯಿಸಿಟ್ಕೊಂಡಿದ್ವಿ ಕೊಬ್ಬರಿ ತುರಿನ. ಹಸಿ ಕೊಬ್ಬರಿ ತುರಿನ ಸ್ಟವ್ ಆಫ್ ಮಾಡಾದ್ಮೇಲೆ ಹಾಕಿ ಆ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನಿವಾಗ ಒಂದು ಸ್ವಲ್ಪ ಇಲ್ಲೇ ಪಾತ್ರೆ ಒಳಗಡೆ ತುರಿದಿಟ್ಕೋತಾ ಇದ್ದೀನಿ. ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಸಾಕು. ಅಷ್ಟನ್ನು ನೀವು ನೀಟಾಗಿ ತುರಿದಿಟ್ಕೊಳ್ಳಿ. ಸೊ ಇವಾಗ ತುರಿದಾಯಿತು. ಇದನ್ನು ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಸಿಹಿ ಅವಲಕ್ಕಿನ ಎಷ್ಟು ಈಸಿಯಾಗಿ ಮಾಡಿದೆ ಅಂತ. ನೀವು ಕೂಡ ದೇವರಿಗೆ ಈ ರೀತಿ ನೈವೇದ್ಯವನ್ನು ಮಾಡ್ಬೋದು. ಶಿವರಾತ್ರಿ ಹಬ್ಬದ ದಿನ 5 ನೈವೇದ್ಯಗಳನ್ನು ಇಡ್ತೀವಿ. ಸೊ ನಾನಿವತ್ತು ನಿಮಗೆ ಒಂದು ನೈವೇದ್ಯವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟೆ. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮನೇಲಿರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥ ಸಿಹಿ ನೈವೇದ್ಯ. ಸೊ ಆ ದಿನ ನಾವು ಅನ್ನವನ್ನು ತಿನ್ನಲ್ಲ. ಈ ರೀತಿ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ಆನಂತರ ಈ ನೈವೇದ್ಯವನ್ನು ನಾವು ಪ್ರಸಾದವಾಗಿ ಅರ್ಪಿಸ್ತೀವಲ್ವ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ನಾನು ಮಾಡಿರುವಂತಹ ಶಿವರಾತ್ರಿ ಹಬ್ಬದ ದಿನ ಮಾಡುವಂತಹ ಸಿಹಿ ನೈವೇದ್ಯ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.